ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ಮತ್ತೆ ಸೋಮವಾರದ ವ್ಲಾಗ್ ಆಗಿರುತ್ತೆ. ನಾನು ಆಗಲೇ ಮಂಗಳವಾರದ ವ್ಲಾಗು ಅಪ್ಲೋಡ್ ಮಾಡಿದ್ದೀನಿ. ಇದು ಸೋಮವಾರದ್ದು ಮತ್ತು ಮಂಗಳವಾರದ್ದು ಕೂಡ ಸ್ವಲ್ಪ ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಇನ್ನು ಸೋಮವಾರ ಒಂದು ಟೈಮ್ ಬಂದುಬಿಟ್ಟು ಒಂದು 12:30ಇಂದನೂ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಬೆಳಗ್ಗೆ ಬಟ್ಟೆ ಒಗ್ದಾಕಿದ್ದೆ. ಬೆಳಗ್ಗೆ ಬಟ್ಟೆ ಒಗ್ದಾಕಿ ಒಂದು ಸ್ವಲ್ಪ ಹೊತ್ತಿಗೆ ಫುಲ್ಲು ಒಣಗಿಬಿಟ್ಟಿದ್ವು. ಹಂಗೆ ಬಿಟ್ರಂತೂ ಇನ್ನು ಒಂಥರ ಬಟ್ಟೆನೇ ಕಲರು ಚೇಂಜ್ ಆಗುತ್ತೆ ಮತ್ತು ಫುಲ್ಲು ರಫ್ ಥರ ಆಗಿಬಿಡ್ತಾವೆ ಬಿಸಿಲಿಗೆ ಒಣಗಿಬಿಟ್ಟು. ಅದಕ್ಕೆ ಎಲ್ಲ ಕೂಡ ಇನ್ನು ಬೇಗನೆ ತೆಗ್ದಿಡೋಣ ಅಂತ ಹೇಳ್ಬಿಟ್ಟು ಇನ್ನು ತೊಗೊಂಡ್ಬಂದು ಇಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು, ಹೇಳೋದಕ್ಕಾಗೋದಿಲ್ಲ ಅಷ್ಟಿರುತ್ತೆ. ಇನ್ನು ಮಧ್ಯಾಹ್ನ ಟೈಮ್ ಅಂತೂ ಮನೇಲಿ ಇರೋದಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳೋದಕ್ಕೂ ಆಗೋದಿಲ್ಲ, ಮಲ್ಕೊಳ್ಳೋದಕ್ಕಂತೂ ಆಗೋದೇ ಇಲ್ಲ. ಏನು ಮಾಡಿದ್ರೂ ಕೂಡ ಅಸಲು ಸಮಾಧಾನವೇ ಅನಿಸೋದಿಲ್ಲ, ಅಷ್ಟು ಕಿರಿಕಿರಿ ಅನ್ನಿಸ್ತಾ ಇರುತ್ತೆ. ಇನ್ನು ಮಳೆ ಯಾವಾಗ ಬರುತ್ತೇನೋ ಅಂತ ಕಾಯ್ತಾ ಇದ್ದೀನಿ ನಾನಂತೂ. ಏನು ಮಾಡೋಕ್ಕಾಗುತ್ತೆ, ಎಲ್ಲದಕ್ಕೂ ಕೂಡ ಟೈಮ್ ಬರಬೇಕು. ಇನ್ನು ಬೆಳಗ್ಗೆ ಬಂದುಬಿಟ್ಟು ಅಂದರೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ತಿಂಡಿಗೆ. ಅದಕ್ಕೆ ನೈಟದು ಸ್ವಲ್ಪ ಸಾಂಬಾರಿತ್ತು. ಅದಕ್ಕೆ ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಅನ್ನ ಮಾಡಿದ್ದೆ. ಇನ್ನು ಈ ಬಿಸಿಲಿಗೆ, ಈ ಬೇಸಿಗೆ ಕಾಲಕ್ಕೆ ಸಾಂಬಾರಂತೂ ತಡೆಯೋದೇ ಇಲ್ಲ. ಇನ್ನು ಆಳ್ಸೋಗ್ಬಿಡುತ್ತೆ ಬೇಗ. ಅದಕ್ಕೆ ನೋಡ್ತಾ ಇದ್ದೀನಿ, ಮತ್ತೆ ಆಳ್ಸೋಗಿದೆಯೇನೋ, ಮಕ್ಳಿಗೆ ಬೇರೆ ಇಡಬೇಕಂತ ಹೇಳಿ. ಮತ್ತು ಬೆಳಗ್ಗೆ ಒಂದು ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತಲ್ವ, ಅಂದರೆ ಅವಲಕ್ಕಿ ಮಾಡಿದ ಗೊಜ್ಜನ್ನ ಎತ್ತಿಟ್ಟಿದ್ದೆ. ಒಂದು ಸ್ವಲ್ಪ ತೆಗೆದ್ಬಿಟ್ಟು ಮತ್ತು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೆ. ಅದೇ ಸ್ವಲ್ಪ ಹಾಕ್ಕೊಡ್ತಾಯಿದ್ದೀನಿ. ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಗೊಜ್ಜು ಅನ್ನ ಕೊಡ್ತಾಯಿದ್ದೀನಿ ತಿನ್ನಲಿ ಅಂತ ಹೇಳಿ. ಇವಾಗಂತೂ ಎಲ್ಲ ಸ್ವಲ್ಪ ಬಿಸಿ ಬಿಸಿದೇ ಮಾಡ್ಕೊಂಡು ತಿನ್ನಬೇಕು. ಅಂದರೆ ಅವಾಗ ಮಾಡ್ಕೊಂಡು ತಿಂದ್ರೇ ಚೆನ್ನಾಗಿ. ಏನಾದರೂ ನಾವೊಂದು ಬೆಳಗ್ಗೆ ಮಾಡಿ ಸಾಯಂಕಾಲಕ್ಕೆ ಹಂಗೆ ಇಟ್ಟಿರ್ತೀವಿ ಅಂತಂದರೆ ಅಸಲು ತುಂಬ ಇದಾಗ್ಬಿಡುತ್ತೆ. ಬಿಸಿಲಿಗಂತೂ ಇರೋದೇ ಇಲ್ಲ, ಕೆಟ್ಟೋಗ್ಬಿಡುತ್ತೆ ಸಾಂಬಾರಂತೂ. ಎಷ್ಟು ಸತಿ ಬಿಸಿ ಮಾಡಿಟ್ರು ಕೂಡ ಅಷ್ಟೇ. ಅಂದರೆ ಎಲ್ಲ ಕಡೆ ಅಷ್ಟೇ, ನಮ್ಮ ಮನೆಗೆ ಮಾತ್ರ ಆ ಥರ. ಶೀಟ್ ಅಲ್ವಾ, ಸಖತ್ತು ಹೀಟು. ಇನ್ನು ಹೊರಗಡೆ ಇಡೋಣ ಅಂದರೆ ಹೊರಗಡೆ ಕೂಡ ಕೋಳಿ ಎಲ್ಲ ಓಡಾಡ್ತಾ ಇರ್ತವೆ. ಸುಮ್ಮನೆ ಬಂಡೆ ಮೇಲೆಲ್ಲ ಕೂತ್ಕೊತಾ ಇರ್ತವೆ, ಬರ್ತಾ ಇರ್ತವೆ. ಅದಕ್ಕೆ ಯಾಕೋ ನಂಗೆ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ಇವಾಗ ಹೊರಗಡೆ ಇಡೋದಿಲ್ಲ. ಮುಂಚೆ ಎಲ್ಲ ಹೊರಗಡೆ ನೀಟಾಗಿ ಇಡ್ತಾ ಇದ್ದೆ. ಇನ್ನು ಇವಾಗ ಮರಿ ಬೇರೆ ಹಾಕಿದಾವಲ್ವ, ಇನ್ನು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದಕ್ಕೆ ಸಮಾಧಾನ ಅನಿಸಲ್ಲ, ಇನ್ನು ಒಳಗಡೆ ಇಟ್ಬಿಡ್ತೀನಿ. ಆಮೇಲೆ ನೋಡ್ತಾ ಇರ್ತೀನಿ, ಆಳ್ಸೋಗಿದೆಯಾ, ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ಆದಷ್ಟು ನೋಡ್ಕೊತಾ ಇರ್ತೀನಿ. ಇನ್ನು ಅವಾಗನೇ ಬಿಸಿ ಬಿಸಿದೇ ಮಾಡ್ಕೊತಾ ಇರ್ತೀವಿ. ಇನ್ನು ಏನಾದರೂ ಸ್ವಲ್ಪ ಮಿಕ್ಕಿದ್ರಂತೂ ಇನ್ನು ಚೆಲ್ಲೋದಕ್ಕಾಗೋದಿಲ್ಲಲ್ವ, ಅದ್ರ ಜೊತೆಗೆ ಸ್ವಲ್ಪ ಅನ್ನನೂ ಮುದ್ದೆನ ಮಾಡಿ ಇನ್ನು ಆವತ್ತಿನ ದಿನ ಕಳಿತೀವಿ. ಇನ್ನು ಸಾನ ಕೂಡ ಊಟ ಮಾಡ್ತಾಯಿದ್ದಾಳೆ ಬಿಸಿದು. ಇನ್ನು ಗುಂಡನಿಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಇನ್ನು ನಮ್ಮ ಗುಂಡನಂತೂ ಇನ್ನು ಅಂಗನವಾಡಿ ಸ್ಟಾರ್ಟ್ ಆಗುತ್ತೆ ಈ ತಿಂಗಳಲ್ಲಿ. ಇನ್ನು ಅವನ್ನ ಕಳಿಸಿ ಬೆಳಗ್ಗೆ ಟೈಮ್ ಅಂತೂ ಬೇಗನೆ ಅಡುಗೆ ಆಗಬೇಕು ಈ ಸರಿ. ಒಂದು 9 ಗಂಟೆ ಒಳಗೆ ಎಲ್ಲ ಕೂಡ ಅಡುಗೆ ಮತ್ತು ಅವನಿಗೆ ಸ್ನಾನ ಎಲ್ಲ ಕೂಡ ರೆಡಿ ಆಗಿದ್ದರೆ ಒಂದು 9:30 ಹಂಗೆ ರೆಡಿ ಮಾಡಿ ಕಳಿಸಿದ್ರೆ ಆರಾಮಾಗಿ ಸಂಜೆ ಒಂದು 4 ಗಂಟೆ 4:15ವರೆಗೂ ಅಲ್ಲೇ ಇರ್ತಾನೆ. ಇನ್ನು ಸ್ಕೂಲ್ ಮುಗಿಸ್ಕೊಂಡು ಅಲ್ಲೇ ಮನೆ ಹತ್ರನೇ ಹೋಗ್ತಾನೆ. ಇನ್ನು ನಮ್ಮ ಮನೆಯವರು ಒಂದು 5 ಗಂಟೆಗೆ ಹಂಗೆ ಹೋಗ್ಬಿಟ್ಟು ಇನ್ನು ಕರ್ಕೊಬರ್ತಾ ಇರ್ತಾರೆ. ಇನ್ನು ಅವ್ನು ಬರೋವರೆಗೂ ಕೂಡ ನನಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಇನ್ನು ಸಹನ ಕೂಡ ಊರಿಗೆ ಹೋಗ್ತಾಳೆ ಈ ಸರಿ. ಇನ್ನು ಅವಳದು ಕೂಡ ಜೂನ್ಗೆ ಸ್ಕೂಲ್ ಓಪನ್ ಆಗುತ್ತಲ್ವ, ಹಾಗಾಗಿ ಅವಳು ಕೂಡ ಮತ್ತೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ 7th ಮುಗಿದಿದೆ, ಮತ್ತು 8th ಹೋಗಬೇಕಲ್ಲ, ಹಂಗಾಗಿ ಹೈಸ್ಕೂಲ್ಗೆ ಸೇರ್ತಾಳೆ ಈ ವರ್ಷ. ಅದಕ್ಕೆ ಏನೇನು ಬೇಕೋ ಎಲ್ಲ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಮುಂಚೆನೇ. ಇನ್ನು ಅವಾಗ ಅಂದರೆ ತುಂಬ ಇದಾಗ್ತಾಯಿರುತ್ತೆ, ಓಡಾಡೋದಕ್ಕಾಗೋದಿಲ್ಲ, ಅವೆಲ್ಲ ಮಾಡಿಸೋದಕ್ಕಾಗೋದಿಲ್ಲ, ಏನಿಲ್ಲ. ಹಾಗಾಗಿ ಮುಂಚೆನೇ ಹೋಗ್ಬೇಕಂತ ಹೇಳ್ಬಿಟ್ಟು ಇನ್ನು ಭಾನುವಾರ ನನ್ನ ತಂಗಿ ಬರ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ಲು. ಭಾನುವಾರ ಬಂದು ಕರ್ಕೊಂಡು ಹೋಗ್ತಾಳೆ. ಇನ್ನು ಇವತ್ತು ಬಂದುಬಿಟ್ಟು ನಮ್ಮ ಸಾನದ ಬರ್ಡೇ ಇತ್ತು. ಅದಕ್ಕೆ ಸಿಂಪಲ್ಲಾಗಿ ನಾವು 3 ಜನನೇ ಸೆಲೆಬ್ರೇಷನ್, 4 ಜನನೇ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ. ಯಾರಿಗೂ ಕೂಡ ಗೊತ್ತಿಲ್ಲ, ಯಾರಿಗೂ ಕೂಡ ಹೇಳಿಲ್ಲ. ಇವಳು ಒಬ್ಬಳೇ ಮಗಳು, ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರ ಅಪ್ಪ, ಅವರಮ್ಮ, ಅವ್ರ ಅಣ್ಣಂದರು, ತಮ್ಮಂದರು ಎಲ್ಲ ಸಮೇತ. ಒಂದು ವರ್ಷ ಕೂಡ ಅವಳಿಗೆ ಕೇಕ್. ಇನ್ನು ಈ ವರ್ಷ ಯಾಕೆ ಸುಮ್ಮನೆ ಇದು ಮಾಡಬೇಕು, ಪಾಪ ವರ್ಷ ಮಾಡ್ಕೊಬಂದಿದ್ದಾರೆ ಅಂತ ಹೇಳಿಬಿಟ್ಟು ಇನ್ನು ಸಿಂಪಲಾಗಿ ಒಂದು ಚಿಕ್ಕದಾಗಿ ಕೇಕ್ ತರಿಸಿದ್ವಿ. ಇನ್ನು ತರಿಸ್ಬಿಟ್ಟು ಅವರೇ ಅಕ್ಕ ತಮ್ಮ ಇಬ್ಬರು ಕಟ್ ಮಾಡಿಕೊಂಡು ಇನ್ನು ಎಂಜಾಯ್ ಮಾಡಿದ್ರು. ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ತಿನ್ಕೊಂಬಿಟ್ಟು ಮಿಕ್ಕಿದ್ದೆಲ್ಲ ಫ್ರಿಜ್ಜಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು. ಆದರೂ ಕೂಡ ಏನೇ ಒಂದು ಪದಾರ್ಥ ಆಗಲಿ ಜಾಸ್ತಿ ಕೂಡ ಇಟ್ಕೋಬಾರ್ದು, ಚಿಕ್ಕ ಕೇಕ್ ಅಲ್ವಾ, ಇನ್ನು ಒಂದು ದಿನಕ್ಕೆ ಖಾಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಎತ್ತಿಟ್ಟಿದ್ವಿ. ಸಿಂಪಲಾಗೆ ಮಾಡಿದ್ವಿ. ಪಾಪ ಹೊಸ ಬಟ್ಟೆ ಇಲ್ಲ ಈ ವರ್ಷ, ತರ್ಸ್ಕೋಣ ಅಂತ ಅಂದ್ಕೊಂಡಿದ್ದೆ. ಈ ಬಿಸಿಲು ನೋಡಿಬಿಟ್ಟು ಇನ್ನು ಈ ಹುಡುಗರನ್ನ ಕರ್ಕೊಂಡು ಇನ್ನು ಸಿಟಿ ಸುತ್ತಕ್ಕಾಗಲ್ಲ ನನ್ನ ಕೈಲಿ ಅಂತ ಆಗಿಬಿಟ್ಟು ಇನ್ನು ಹೋಗಲಿಲ್ಲ ನಾವು. ನೆಕ್ಸ್ಟ್ ಊರಿಗೆ ಹೋದಾಗ ಕೊಡಿಸ್ತೀನಿ ಬಿಡು ಅಂತ ಹೇಳಿಬಿಟ್ಟು ಇರೋ ಒಂದು ಹೊಸ ಡ್ರೆಸ್ ಇತ್ತು, ಅದನ್ನೇ ಹಾಕೊಂಡ್ಬಿಟ್ಟು ಇನ್ನು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಇನ್ನು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ಗುಂಡನಿಗಂತೂ ಮಿಸ್ ಮಾಡಿದ್ವಿ, 2 ವರ್ಷ ಮಿಸ್ ಆಗಿದೆ ಅವನಿಗೆ ಏನಂದರೆ ನಂದೇ ಬರ್ತ್ಡೇ ಅನ್ನೋ ಒಂದು ಫೀಲಿಂಗಲ್ಲಿ
ಚೆನ್ನಾಗಿ ಖುಷಿಯಾಗಿದ್ದೆ, ನಂದೇ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು. ಒಟ್ಟು ಯಾವುದೋ ಒಂದಿದ್ರಾಗೆ ಇಬ್ಬರದು ಕೂಡ ಇವತ್ತು ಬರ್ತ್ಡೇ ಆಗೋಯ್ತು. ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಇದು ಮಂಗಳವಾರದ ಮತ್ತೆ ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮತ್ತು ಆ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದುಬಿಟ್ಟು ಇನ್ನು ದೋಸೆಗೆ ನಾನು ನೆನೆಸೋಣ ಅಂತ ಹೇಳಿ ದೋಸೆಗೆ ನೆನೆಸ್ತಾ ಇದ್ದೀನಿ. ಹೆಂಗೆ ಮಿಕ್ಸಿ ಎಲ್ಲ ಬಂದಾಗಿಂದ ಪರವಾಗಿಲ್ಲ, ದೋಸೆ ಪಡ್ಡು ಅದೆಲ್ಲ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ. ಅದಕ್ಕೆ ಒಂದು ವಾರ ಮೇಲಾಯಿತು ದೋಸೆ ಮಾಡಿ, ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನೆನೆಸ್ದೆ. ಇನ್ನು ಇದರಲ್ಲಿ ಬಂದುಬಿಟ್ಟು 3 ಕಪ್ ಅಕ್ಕಿ ಹಾಕಿದ್ದೀನಿ. ಇದಕ್ಕೆ 3/4 ಕಪ್ ಅಷ್ಟು ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಕಡಲೆಬೇಳೆ, ಮತ್ತೊಂದು ಸ್ವಲ್ಪ ಮೆಂತ್ಯ ಹಾಕಿದ್ದೀನಿ ಅಷ್ಟೇ. ಕರೆಕ್ಟಾಗಿ ಅಳತೆಗೆ ಸರಿ ಹಾಕ್ಕೊತೀನಿ. ಜಾಸ್ತಿ ಕೂಡ ಉದ್ದಿನಬೇಳೆ ಹಾಕೋದಕ್ಕೆ ಹೋಗೋದಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊತೀನಿ. ಹಾಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 3 ಸತಿ ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಇವು ಸೊಸೈಟಿ ಅಕ್ಕಿ ಅಲ್ವಾ, ಸ್ವಲ್ಪ ಧೂಳದು ಜಾಸ್ತಿ ಇರುತ್ತೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ನೆನೆಸಿಟ್ರೆ ಸಂಜೆವರೆಗೂ ಚೆನ್ನಾಗಿ ನೆನ್ಕೊಳ್ತವೆ. ಆಮೇಲೆ ಸಾಯಂಕಾಲ ರುಬ್ಬಿಟ್ರೆ ಇನ್ನು ಬೆಳಗ್ಗೆ ನೆಕ್ಸ್ಟು ದೋಸೆನೇ ಪಡ್ಡನೆ ಏನಾದರೂ ಮಾಡ್ಕೊಬೋದು ಅಂತ ಹೇಳಿ. ಇನ್ನು ಬಟ್ಟೆ ಕೂಡ ಹಂಗೆ ಎತ್ತಿಟ್ಟಿದ್ದೆ, ಕುರ್ಚಿ ಮೇಲೆ ಇದ್ವು. ಇನ್ನು ತೊಗೊಂಬಂದ್ಬಿಟ್ಟು ಇವಾಗೆಲ್ಲ ಮಡಚ್ಬಿಟ್ಟು ಇನ್ನು ಎತ್ತಿಡ್ಬೇಕಂತ ಹೇಳಿ ಕೂತ್ಕೊಂಡೆ ಬಟ್ಟೆ ಮಡ್ಚೋಕ್ಕೂ ಕೂಡ. ಇನ್ನು ಏನು ಕೆಲಸ ಮಾಡಿದ್ರು ಕೂಡ ತುಂಬ ಸ್ಲೋ ಆಗಿ ಮಾಡಬೇಕಾಗ್ತಾಯಿದೆ ಇವಾಗಂತೂ. ಏನೇ ಫಾಸ್ಟಾಗಿ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಕೆಲಸ ಅಂತಂದ್ರೂ ಕೂಡ ಒಂದೊಂದು ಸತಿ ಆಗೋದೇ ಇಲ್ಲ. ಇನ್ನು ಬಿಡು ಒಂದೊಂದೇ ಕೆಲಸ, ಇನ್ನು ಮನೆಯಲ್ಲೇ ಇರ್ತೀವಿ, ಇನ್ನು ಬೇರೆ ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಬೆಳಗ್ಗಿಂದ ಸಂಜೆವರೆಗೆ ಅಂತ ಹೇಳ್ಬಿಟ್ಟು ಇನ್ನು ಒಂದೊಂದು ಕೆಲಸನೇ ಮಾಡ್ಕೊತಾ ಇರ್ತೀನಿ. ಇನ್ನು ನಮಗಂತೂ ಈ ಬೀರುವಾ ತರೋವರೆಗೂ ಬಟ್ಟೆದಂತೂ ಇದೇ ಪ್ರಾಬ್ಲಮ್ಮು. ಇನ್ನು ಟೊಮೊಟೊ ಟ್ರೈಯಾಗಲ್ಲಿ ಮತ್ತು ಬ್ಯಾಗಲ್ಲಿ ಅದರಲ್ಲಿ ಇದರಲ್ಲಿ ಇಟ್ಕೋಬೇಕು ಅಷ್ಟೇ. ಸ್ವಲ್ಪ ಇದು ಕಟ್ಟಿದ್ದೀನಿ ಅಲ್ವಾ ದಾರ, ಅದ್ರ ಮೇಲೆಲ್ಲ ಹಾಕ್ಕೋಬೇಕು. ಗೊತ್ತಿಲ್ಲ ಇನ್ನು ನಮ್ಮ ಮನೆಯವ್ರು ಯಾವಾಗ ಕೊಡಿಸ್ತಾರೆ ಏನಂತ ಹೇಳಿಬಿಟ್ಟು ಆದಷ್ಟು ಸ್ವಲ್ಪ ಬೇಗ ತರಿಸ್ಕೋಬೇಕು. ಇಲ್ಲಾಂದರೆ ಇಲಿ ಕಾಟಕ್ಕೆ ಸ್ವಲ್ಪ ಬಟ್ಟೆದು ಕೂಡ ಭಯ. ಒಂದೊಂದು ಸತಿ ಭಯ ಅನಿಸ್ಬಿಡುತ್ತೆ, ತಿನ್ನೋದಕ್ಕೆ ಏನು ಸಿಗಲಿಲ್ಲ ಅಂದರೆ ಬಟ್ಟೆಗೆ ಎಲ್ಲಿ ತೂರು ತಪ್ಪದು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಇವನ್ ಬಟ್ಟೆ ಎಲ್ಲ ಕೂಡ ಇದು ಟೊಮೊಟೊ ಟ್ರೈ ಇದೆ ಅಲ್ವಾ, ಅದರಲ್ಲಿ ಮಡಚಿ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ನಮ್ಮ ಬಟ್ಟೆ ಡೈಲಿ ಯೂಸ್ಗೆ ಹಾಕೊಳ್ಳೋ ಮಾತ್ರ ಹಂಗೆ ಒಳಗಡೆ ದಾರ ಕಟ್ಟಿದ್ದೀನಲ್ಲ ಅದ್ರ ಮೇಲೆ ಹಾಕ್ಬಿಡ್ತೀನಿ. ಇನ್ನು ಡ್ರೆಸ್ಸು ಅವೇನಾದರೂ ಇದ್ದರೆ ಈ ಥರದ್ದು ಇನ್ನೊಂದು ಬಾಕ್ಸ್ ಇದೆ, ಅದರೊಳಗೆ ಇರ್ತೀನಿ. ಇನ್ನು ಸೀರೆ ಮಾತ್ರ ಎಲ್ಲ ಕೂಡ ನೀಟಾಗಿ ಮಡಿಸ್ಬಿಟ್ಟು ದಿವಾನ್ ಕಟ್ಟಿದೆಯಲ್ಲ ಅದ್ರ ಕಬೋರ್ಡಲ್ಲಿ ನೀಟಾಗಿ ಮಡಚಿಟ್ಬಿಟ್ಟಿದ್ದೀನಿ. ಅದರಲ್ಲಿ ಸೀರೆ ಒಂದಿದೆ ಅಷ್ಟೇ 2 ಸೈಡು. ಇನ್ನು ಮಿಕ್ಕಿರೋ ಬಟ್ಟೆ ಏನೂ ಕೂಡ ಇಲ್ಲ, ಎಲ್ಲ ಮೇಲ್ಗಡೆನೇ ಇರೋದು. ಇನ್ನು ನಮ್ಮ ಮನೆಯವ್ರ ಬಟ್ಟೆ ಅಂತೂ ಸ್ವಲ್ಪನೇ ಇರೋದು, ಜಾಸ್ತಿ ಅಂತೂ ಇಲ್ಲವೇ ಇಲ್ಲ ಪಾಪ ಅವರಿಗೆ. ಇನ್ನು ಅವೇ ಬಟ್ಟೆ ಒಗಿಬೇಕು, ಅವೇ ಬಟ್ಟೆ ಹಾಕೋಬೇಕು ಅವ್ರಿಗೆ. ಒಂದೆರಡು ಜೊತೆ 3 ಜೊತೆ ಇದೆ ಅಷ್ಟೇ ಡೈಲಿ ಇಟ್ಕೊಳ್ಳೋದಕ್ಕೆ. ಅದು ಬಂದುಬಿಟ್ಟು ಅವರು ವಾರಕ್ಕೊಂದ್ಸತಿ ಚೇಂಜ್ ಮಾಡೋದೇ ಕಷ್ಟ ಆಗಿರುತ್ತೆ, ಅಷ್ಟು ಇದು. ಇನ್ನು ಬೈದು ನಾವು ಒಗೆಯೋದಕ್ಕಾಗೋದಿಲ್ಲ, ಬೇಗ ಚೇಂಜ್ ಮಾಡು ನೀನು, ಸ್ನಾನ ಮಾಡ್ಕೊ ಅಂದರೆ ಮಾತ್ರ ಸ್ವಲ್ಪ ಬಲವಂತ ಮಾಡಿದ್ರೆ ಮಾಡ್ಕೊತಾರೆ ಅಷ್ಟೇ. ಅದು ಬಿಟ್ರಂತೂ ಇನ್ನು ಅದೇ ಬಟ್ಟೆಯಲ್ಲೇ ಇರ್ತಾರೆ, ಅದೇ ಬಟ್ಟೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಬರೀ ಅದರಲ್ಲೇ ಇದ್ದುಬಿಡ್ತಾರೆ. ಹಾಗೆ ನಮ್ಮ ಮನೆಯವ್ರ ಪರಿಸ್ಥಿತಿ. ಇನ್ನು ನಮಗಂತೂ ಪರವಾಗಿಲ್ಲ, ಸ್ವಲ್ಪ ಇದ್ದಾವೆ, ಆದರೂ ನಮ್ಗೆ ಇಟ್ಕೊಳ್ಳೋದಕ್ಕೆ ಇವಾಗ ಜಾಗ ಇದಾಗ್ತಾಯಿಲ್ಲ. ಆ ಥರ ಒಬ್ಬೊಬ್ರದ್ದೇ ಒಂದೊಂದು ಥರ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋದಕ್ಕೂ ಆಗೋದಿಲ್ಲ. ಇನ್ನು ಒಂದು ಸ್ವಲ್ಪ ಹೊಸದೊಂದು ಬೀರುವಾ ತರಿಸೋರ್ಗು ಚಿಕ್ಕದಾಗೆ ತರಿಸ್ತೀನಿ, ದೊಡ್ಡದೇನು ಬೇಡ. ಸಿಂಪಲಾಗಿ ಮಕ್ಕಳ ಬಟ್ಟೆ ನಮ್ಮ ಬಟ್ಟೆ ಇಟ್ಕೊಳ್ಳೋ ಅಷ್ಟೇ. ಇನ್ಮೇಲೆ ತೊಗೊಬೇಕು, ಎಲ್ಲ ಕೂಡ ಒಂದೊಂದೇ ಮಾಡ್ಕೋಬೇಕು. ಇನ್ನು ಇಷ್ಟು ದಿನಂತೂ ಇನ್ನು ಮೂರು ಜನನೇ ಇದ್ವಿ. ಇನ್ಮೇಲೆ ಇನ್ನೊಂದು ಪಾಪು ಬಂದ್ರಂತೂ ಇನ್ನು ಆ ಬಟ್ಟೆ ಈ ಬಟ್ಟೆ ಎಲ್ಲ ಮಸ್ತು ಆಗ್ತವೆ. ಇನ್ನು ಜಾಗ ಕೂಡ ಸ್ವಲ್ಪ ದೊಡ್ಡದಾಗಿ ಬೇಕಾಗುತ್ತೆ ನಮಗೆ, ಅಂದರೆ ಬಟ್ಟೆ ಇಟ್ಕೊಳ್ಳೋದಕ್ಕಾಗಲಿ ಮತ್ತು ಅಡುಗೆ ವಿಷಯದಲ್ಲಾಗಲಿ ಎಲ್ಲ ಕೂಡ ಇನ್ಮೇಲೆ ಜಾಸ್ತಿ ಆಗ್ತಾಯಿರುತ್ತೆ. ಹಂಗಾಗಿ ಎಲ್ಲ ಕೂಡ ಮುಂಚೆನೇ ಪ್ರಿಪ್ರೇಷನ್ ಮಾಡ್ಕೋಬೇಕು. ಇನ್ನು ಸಂಜೆ ಆಯಿತು, ಸಂಜೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮಾಡ್ಕೊಬಿಡ್ಬೇಕು. ಮತ್ತು ಮಧ್ಯಾಹ್ನ ಟೈಮ್ ಅಂತೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಸುಮಾರು ಒಂದು 4:15 ಗಂಟೆಗೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಿರ್ತೀನಿ. ಹಿಂಗಿರುತ್ತೆ. ಈ ಬಿಸಿಲಿಗಂತೂ ನಿಜವಾಗ್ಲೂ ಏನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಆ ಥರ ಇದೆ ಈ ಕಡೆಂತೂ ವೆದರು. ಇನ್ನು ಹಂಗಾಗಿ ಇನ್ನು ಟೈಮ್ ನೋಡಿಕೊಂಡು ಇನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ಬೆಳಗ್ಗೆ ಬಂದ ತಕ್ಷಣ ಒಂದು ಸತಿ ನೀಟಾಗಿ ಕಸ ಗುಡಿಸಿರ್ತೀನಿ. ಮತ್ತು ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಅವಾಗೊಂದು ಸತಿ ಕಸ ಗುಡಿಸಿರ್ತೀನಿ. ಮತ್ತು ಸಂಜೆ ಒಂದು ಸತಿ ಗುಡಿಸ್ಬಿಟ್ರೆ ಇನ್ನು ಮುಗೀತು, ಮತ್ತು ನೆಕ್ಸ್ಟ್ ಡೇನೇ ಕ್ಲೀನ್ ಮಾಡೋದು. ಇನ್ನು ಇಲ್ಲಿ ಯಾರು ಕೂಡ ಜಾಸ್ತಿ ಇರೋದಿಲ್ಲಲ್ವ, ಅಷ್ಟೊಂದೇನು ಕಸ ಇರೋದಿಲ್ಲ. ಮತ್ತು ಓಡಾಡಿಕೊಂಡು ಯಾವಾಗಲೂ ಇಲ್ಲೇ ಈ ಮನೆ ಒಳಗೆ ಇದ್ದರೆ ಸ್ವಲ್ಪ ಕಸ ಜಾಸ್ತಿ ಆಗುತ್ತೆ. ನಾವಂತೂ ಒಂದು 10 ಗಂಟೆ 10:30 ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈ ಬೇವಿನ ಮರ ಇದೆ ಅಲ್ವಾ, ಅದ್ರ ಕೆಳಗೆ ಕುತ್ಕೊಂಡ್ಬಿಡ್ತೀವಿ ಮಂಚದ ಮೇಲೆ. ಇಲ್ಲ ಮಲ್ಕೊಳ್ಳೋದಾಗಲಿ ಕುತ್ಕೊಳ್ಳೋದಾಗಲಿ ಸುಮ್ಮನೆ ಹಿಂಗೆ ಉಲ್ಡಾಡ್ತಾ ಇರ್ತೀವಿ ಅಷ್ಟೇ.
ಇನ್ನು ಬೆಳಗ್ಗೆ ಪಾತ್ರೆ ಮತ್ತು ಮಧ್ಯಾಹ್ನದ ಪಾತ್ರೆ ಎಲ್ಲ ಕೂಡ ಹಂಗೆ ಇತ್ತು. ಇನ್ನು ಬೆಳಗ್ಗೆ ಊಟ ಮಾಡಿದ್ದು ಅಡುಗೆ ಮಾಡಿದ್ದು ಕೂಡ ಎಲ್ಲ ಒಂದು ಟಬ್ಗಾಕಿ ಇಟ್ಟಿರ್ತೀನಿ. ಇಲ್ಲಿ ಸಖತ್ತು ಬಿಸಿಲು ಬರುತ್ತೆ, ಬಂಡೆ ಅಂತೂ ಸಖತ್ತು ಸುಡ್ತಾ ಇರುತ್ತೆ, ಕೂತ್ಕೊಂಡು ಇನ್ನು ಪಾತ್ರೆ ಕೂಡ ತೊಳೆಯೋದಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ಆದಮೇಲೆ ತೊಳೆಯೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಒಂದರಲ್ಲಿ ಹಾಕ್ಬಿಟ್ಟು ಇನ್ನು ಹೊರಗಡೆನೇ ಇಟ್ಟಿರ್ತೀನಿ. ಅದಕ್ಕೆ ಇನ್ನು ಎಲ್ಲ ಕೂಡ ತೊಳ್ಕೊಬಂದೆ. ತೊಳೆದ್ಬಿಟ್ಟು ಇವಾಗ ಒಂದು ಟ್ರಿಪ್ ಎಲ್ಲ ಜೋಡಿಸ್ಬಿಟ್ರೆ ಮತ್ತೆ ಅಡುಗೆ ಮಾಡಿಬಿಟ್ಟು ಮತ್ತೆ ಸಾಯಂಕಾಲ ಊಟ ಎಲ್ಲ ಮಾಡಿರೋವು ಟೈಮ್ ಇದ್ದರೆ ತೊಳಿತೀವಿ, ಇಲ್ಲಾಂತಂದರೆ ಅವನು ಕೂಡ ಹಂಗೆ ಡಬ್ಬಿಗೆ ಹಾಕಿಟ್ಟು ಮತ್ತು ಮಲ್ಕೊಳಕ್ಕೆ ಹೋಗ್ಬಂದು ಮತ್ತು ನೆಕ್ಸ್ಟ್ ಬೆಳಗ್ಗೆ ಎಲ್ಲ ತೊಳೆದಿರ್ತೀನಿ. ಈ ಥರ ಇರುತ್ತೆ. ಇಲ್ಲೇ ಇದ್ದು ಇಲ್ಲೇ ಮಲ್ಕೊಂಡಿದ್ರೆ ಆರಾಮಾಗಿ ಎಲ್ಲ ಕೂಡ ಮನೆ ಕೆಲಸ ಎಲ್ಲ ಮಾಡಿ ಕ್ಲೀನ್ ಮಾಡಿಬಿಟ್ಟು ಇನ್ನು ಮಲ್ಕೋಬೋದಾಗಿತ್ತು. ಇನ್ನು ಅಲ್ಲಿಗೆ ಬೇರೆ ಹೋಗ್ಬೇಕಲ್ಲ ಆ ಮನೆ ಹತ್ರ. ಇನ್ನು ನಮ್ಮ ಮನೆಯವರಂತೂ ಆಯ್ತಾ 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 ಅಂತ ಕೇಳ್ತಾನೇ ಇರ್ತಾರೆ. ಅದೇನೋ ಒಂದು 10 ಕಿಲೋಮೀಟ್ರ್ ಇದೆ ಅನ್ನಂಗೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ಸ್ವಲ್ಪ ಕತ್ಲೆ ಎಲ್ಲ ಆದಮೇಲೆ ಹುಳ ಉಪ್ರ ಓಡಾಡ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಅವ್ರೊಂದು ಸ್ವಲ್ಪ ಬೆಳಕಿದ್ದಂಗೆ ಅಲ್ಲಿಗೆ ಹೋಗಿ ಸೇರ್ಕೊಳ್ಳೋಣ ಅಂತ ಹೇಳಿ ಇನ್ನು ಬೇಗನೆ ಅರ್ಜೆಂಟ್ ಮಾಡ್ತಾನೆ ಇರ್ತಾರೆ. ಇನ್ನು ಸಾನ ಕೂಡ ಇದ್ದಾಳಲ್ವ, ಮಕ್ಕಳಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಒಂದು ಜವಾಬ್ದಾರಿಯಿಂದ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಏನು ಕೂಡ ಕೆಲಸ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನು ಟೈಮ್ ಸಿಕ್ಕಾಗ ಮಾಡ್ಕೊಂಬಿಟ್ಟು ಇನ್ನು ಸಂಜೆಗೆ ಒಂದು 7 ಗಂಟೆ 7:30 ಅಷ್ಟೊತ್ತಿಗೆ ಇನ್ನು ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮಾಡ್ಕೊಂಬಿಟ್ಟು ಇನ್ನು ಆ ಮನೆ ಹತ್ರನೇ ಹೋಗ್ಬಿಡ್ತೀವಿ. ಇನ್ನು ಒಂದು ಸತಿ ಪಾತ್ರೆ ತೊಳೆದ್ರಂತೂ ಒಂದು ನೋಡ್ಬೋದ್ರ ಡಬ್ಬಿ ತುಂಬ ಆಗ್ತವೆ ಎಲ್ಲ ತೊಳೆದಿಟ್ಟಿರೋವೆಲ್ಲ ಕೂಡ. ಮತ್ತೆ ಅವೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಮಾತ್ರ ಸ್ಟ್ಯಾಂಡ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲಾಂದರೆ ಎಲ್ಲ ಖಾಲಿ ಖಾಲಿ ಥರ ಅಂತ ಅನ್ನಿಸ್ತಾನೆ ಇರುತ್ತೆ. ಸದ್ಯಕ್ಕೆ ನಮ್ಮದು ಇದು ಸಿಂಪಲ್ ಫ್ಯಾಮಿಲಿ, ಇಷ್ಟೇ ನಮ್ಮ ಮನೆ ಇರೋದು. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹೇಳ್ತಾ ಇರ್ತೀರ ಮನೆ ಚೆನ್ನಾಗಿದೆ ನೀಟಾಗಿದೆ ಅಂತ ಹೇಳಿಬಿಟ್ಟು. ಇಷ್ಟೇ ಎಲ್ಲ ಕೂಡ ಮನೆ ದೊಡ್ಡದಾಗಲಿ ಚಿಕ್ಕದಾಗಲಿ ಎಲ್ಲ ಕೂಡ ನಮ್ಮ ಕೈಲಿರುತ್ತೆ. ನಾವು ಯಾವ ಥರ ಇಟ್ಕೊಂಡಿರ್ತೀವಿ, ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಎಷ್ಟೇ ದೊಡ್ಡ ಮನೆ ಆಗಲಿ ಎಷ್ಟೇ ಚಿಕ್ಕ ಮನೆ ಆಗಲಿ ಇಟ್ಕೊಳ್ಳೋದು ನಮ್ಮ ಕೈಲಿರುತ್ತಲ್ವ. ಹಾಗಾಗಿ ನಮಗೆ ಏನು ಕೂಡ ನಾವು ಬೇಜಾರು ಮಾಡ್ಕೊಳ್ತಿದ್ದಂಗೆ ಅದ್ಯಾರು ಮಾಡ್ತಾರೆ ಇದ್ಯಾರು ಮಾಡ್ತಾರೆ ಇದ್ರೆ ಇರಲಿ ಅಂತ ಅದು ಆ ಕೆಲಸ ಅಲ್ಲೇ ಬಿಟ್ಟರೆ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಮತ್ತು ಅದು ಆ ಜಾಗ ಅನ್ನೋದು ಹಂಗೆ ಇರುತ್ತೆ, ನೀಟಾಗಿ ಕೂಡ ಇರೋದಿಲ್ಲ. ನಾನು ಹಂಗೆ ಇಟ್ಕೋಬೋದು ಬಿಡು, ನಾವು ತೋಟದಲ್ಲಿದ್ದೀವಿ ಯಾರು ನೋಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಆ ಥರ ಇಲ್ಲ, ಫಸ್ಟಿಂದನೂ ನಾವು ಅಷ್ಟೇ ಇರೋ ಚಿಕ್ಕ ರೂಮ್ ಆಗಲಿ ಚಿಕ್ಕ ಜಾಗ ಆಗಲಿ ಯಾವಾಗಲೂ ಕೂಡ ನಾವು ನೀಟಾಗಿ ಇಟ್ಕೊಂಡಿರೋ ಅಭ್ಯಾಸ ಅಲ್ವಾ. ಹಂಗಾಗಿ ನೀಟಾಗೇ ಇರುತ್ತೆ. ನಾವು ಗುಡಿಸ್ಲು ಮನೇಲಿದ್ದರೂ ಕೂಡ ನಾವು ನೀಟಾಗಿ ಇಟ್ಕೊಂಡಿರ್ತೀವಿ. ನೀವು ನೋಡಿರ್ಬೋದು ಹಳೆ ವಿಡಿಯೋಸ್ ಎಲ್ಲ ಕೂಡ. ಆವಾಗ ಅಲ್ಲಿ ಅಮ್ಮರೂರಲ್ಲಿ ಇದ್ದಿದ್ದು ನಾನು ಚಿಕ್ಕ ರೂಮಲ್ಲಿ, ಆದರೂ ಕೂಡ ಎಷ್ಟು ನೀಟಾಗಿ ಇಟ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು. ಅದರಲ್ಲಂತೂ ಇನ್ನು ಸಿಕ್ಕಾಪಟ್ಟೆ ರಿಸ್ಕ್ ಆಗೋದು, ಮಲ್ಕೊಳ್ಳೋದಕ್ಕೂ ಜಾಗ ಆಗ್ತಾ ಇರಲಿಲ್ಲ, ಕೂತ್ಕೊಳ್ಳೋದಕ್ಕೆ ಜಾಗ ಆಗ್ತಾ ಇರಲಿಲ್ಲ, ಹಂಗಿತ್ತು ಆವಾಗ ಆ ರೂಮು. ಆದರೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ ಎಲ್ಲ ಕೂಡ ಇನ್ನು ಚೀಲಕ್ಕೆ ಕಟ್ಟಾಕಿ ಎಷ್ಟು ಬೇಕು ಅಷ್ಟು ಮಾತ್ರ ಐಟಮ್ ತೊಗೊಂಡು ಇನ್ನು ನಾನು ನನ್ನ ಲೈಫ್ನಲ್ಲಿ ಲೀಡ್ ಮಾಡ್ತಾಯಿದ್ದೆ. ಇಲ್ಲಿಗೆ ಬಂದಾಗಂತೂ ಪರವಾಗಿಲ್ಲ, ಚೆನ್ನಾಗಿದೆ, ದೊಡ್ಡದಾಗೇ ಇದೆ. ಇವಾಗ ಎಲ್ಲ ಸಾಮಾನು ಎಲ್ಲ ಐಟಮ್ ಇಟ್ಟರು ಕೂಡ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಈ ಥರ ಇರುತ್ತೆ ಒಂದೊಂದು ಸತಿ. ಇನ್ನು ಫೈನಲಿ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾನೆ ಇನ್ನು ಅಕ್ಕಿಯೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಮಿಕ್ಸಿಗೆ ಹಾಕಿಟ್ಬಿಟ್ರೆ ಚೆನ್ನಾಗಿ ಹಿಟ್ಟೆಲ್ಲ ಉಬ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಏನಿಲ್ಲ ಅಂದ್ರೂ ಒಂದು 6 ಗಂಟೆ 6:30 ಆಗಿತ್ತು ಅನಿಸುತ್ತೆ ನಾನು ಇದಕ್ಕೆ ಹಾಕ್ದಾಗ ಮಿಕ್ಸಿಗೆ ಹಾಕಿಟ್ಬಿಟ್ರೆ ಚೆನ್ನಾಗೆ. ಒಂದು ಖುಷಿ ವಿಚಾರ ಏನಂತಂದರೆ ಬೇಸಿಗೆ ಕಾಲದಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ದೋಸೆ ಆಗಲಿ ಇಡ್ಲಿ ಆಗಲಿ ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಕ್ವಾಂಟಿಟಿ ಕೂಡ ಜಾಸ್ತಿನೇ ಆಗ್ತಾಯಿರುತ್ತೆ. ಈ ಚಳಿಗಾಲ ಮಳೆಗಾಲ ಇದರಲ್ಲಿ ಮಾತ್ರ ಹಿಟ್ಟಂತೂ ಅಸಲು ಉಬ್ಬಲ್ಲ, ಅಸಲು ಒಂಥರ ಬರ್ತಾಯಿರುತ್ತೆ. ಈ ಬೇಸಿಗೆ ಖುಷಿ ಅಂತಂದರೆ ಈ ದೋಸೆ ಮಾಡ್ಬೇಕಾದ್ರೆ ಇಡ್ಲಿ ಮಾಡ್ಬೇಕಾದ್ರೆ ಪಡ್ಡು ಮಾಡ್ಬೇಕಾದ್ರೆ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬುತ್ತಲ್ಲ, ಅದು ಮಾತ್ರ ಖುಷಿ ಪಡಬೇಕು. ಇನ್ನು ನಾವು ಎಷ್ಟೇ ಕಡಿಮೆ ಹಾಕಿ ಇದು ಮಾಡಿದ್ರು ಕೂಡ ಬೆಳಗ್ಗೆ ಆಗೋಷ್ಟಕ್ಕೆ ಚೆನ್ನಾಗಿ ಉಬ್ಬಿರುತ್ತೆ, ಹುಳಿ ಕೂಡ ಬಂದಿರುತ್ತೆ. ಇನ್ನು ಆ ಥರ ನಾನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಕೆಲವರು ಅವಲಕ್ಕಿ ಹಾಕ್ತಾರೆ ಲಾಸ್ಟಲ್ಲಿ. ನಾನಂತೂ ಅವಲಕ್ಕಿ ಇರಲಿಲ್ಲ ಮನೇಲಿ, ಅವಲಕ್ಕಿ ಹಾಕೋಣ ಅಂತಂದೇಳಿ ಅದಕ್ಕೆ ಸ್ವಲ್ಪ ಅನ್ನ ಮಾಡಿದ್ನಲ್ವ ಬಿಸಿ ಅನ್ನ, ಇನ್ನು ಅನ್ನ ಕೂಡ ಒಂದು ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಅನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಲಾಸ್ಟಲ್ಲಿ ಎಲ್ಲ ಹಾಕಿ ನೀಟಾಗಿ ಕಲಸಿ ಎತ್ತಿಡ್ತೀನಿ. ಒಂದು ಸ್ವಲ್ಪ ಅವಲಕ್ಕಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇನ್ನು ಅವಲಕ್ಕಿ ಇಲ್ಲ ಅಂತಂದರೆ ಅನ್ನ ಆರಾಮಾಗಿ ಹಾಕ್ಕೋಬೋದು. ಇನ್ನು ನಾನು ಯಾವಾಗಲೂ ಅಷ್ಟೇ, ಇನ್ನು ದೋಸೆದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಜಾಸ್ತಿ ಲಾಸ್ಟಲ್ಲೇ ಸ್ವಲ್ಪ ಅನ್ನ ಎಲ್ಲ ಮಿಕ್ಸಿ ಮಾಡಿಕೊಂಡು ಇನ್ನು ಇದು ಮಾಡ್ತಿರ್ತೇನೆ. ಇನ್ನು ಬೆಳಗ್ಗೆದು ಮೊಳಕೆ ಕಾಳು ಸಾಂಬಾರು ಮಾಡಿದ್ನಲ್ವ, ಮೊಳಕೆ ಕಾಳು ಸಾರಿತ್ತು. ಇನ್ನು ಬಿಸಿ ಅನ್ನ ಮಾಡಿದೆ, ಸ್ವಲ್ಪ ಬಿಸಿ ಅನ್ನ ಮಾಡಿಬಿಟ್ಟು ಇನ್ನು ಅದ್ರ ಸೈಡ್ಸ್ಗೆ ಸೊಣ್ಣಿಗೆ ಇದ್ವಲ್ವ, ಆ ಸೊಣ್ಣಿಗೆ ಎಲ್ಲ ಕರೆದೆ ನೀಟಾಗೆ. ಒಂದು ಸ್ವಲ್ಪನೇ ಎಷ್ಟು ಬೇಕು ಅಷ್ಟು ಮಾತ್ರ, ಇವಾಗ ಸಂಜೆಗೆ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಇದು ಮಾಡ್ಕೊಂಬಿಟ್ಟು ಇನ್ನು ಇದು ಮಾಡಿದೆ. ನೋಡ್ಬೋದು ಬಿಸಿ ಅನ್ನ ಮತ್ತು ಮೊಳಕೆ ಕಾಳು ಸಾಂಬಾರು ಸೊಣ್ಣಿಗೆ, ಇಷ್ಟೇ ಇವತ್ತಿನ ಊಟ. ಇನ್ನು ಮಕ್ಕಳು ಕೂಡ ಬಿಸಿ ಬಿಸಿ ಇಟ್ಕೊಟ್ಬಿಟ್ಟು ಇವಾಗ ಇನ್ನು ನಮ್ಮ ಮನೆಯವ್ರು ಕೂಡ ಇಟ್ಕೊಡ್ತಾಯಿದ್ದೀನಿ.
ನೋಡ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್.